ಹಲೋ ಡೈನಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಇವತ್ತಿನ ಡೇಟ್ ಬಂದು 23/1/2025. ಸೊ ಇವತ್ತು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಇಲ್ಲಿ ನಮಗೆ ಲಾಸ್ಟ್ ವಿಡಿಯೋನಲ್ಲಿ ಕೆಲವೊಬ್ರು ಕಮೆಂಟನ್ನು ಮಾಡಿದ್ರು. ಸೊ ಅವರ ಕಮೆಂಟ್ಗೆ ತಕ್ಕಂತೆ ನಾವು ವಿಡಿಯೋನ ಮಾಡ್ತಾ ಹೋಗ್ತೀವಿ. ಸೊ ನಿಮ್ಮದು ಕೂಡ ಯಾವ್ದಾದ್ರು ಸ್ಟಾಕ್ಸ್ಗಳಿದ್ರೆ, ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋನಲ್ಲಿ ಆ ಒಂದು ಸ್ಟಾಕ್ನ ಬಗ್ಗೆ ಕ್ಲಿಯರ್ ಆಗಿ ನಮ್ಮ ಒಂದು ಡೈನಾಮಿಕ್ ಸಿಸ್ಟಮ್ ಪ್ರಕಾರ ತಿಳಿಸ್ಕೊಡ್ತೀನಿ. ನೋಡಿ, ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ಅಲ್ಲ ಅಥವಾ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ. ಸೊ ಲಾಸ್ಟ್ ವಿಡಿಯೋಗೆ ನೋಡಿ ಉಮಾನ್ ಅವರು ನಮಗೆ ಒಂದು ಕಮೆಂಟ್ ಅನ್ನ ಮಾಡಿದ್ರು, ಗೋಲ್ಡ್ ಅಂತ ಹೇಳಿ. ಸೊ ನೋಡಿ ಉಮಾ ಅವರೇ, ಗೋಲ್ಡ್ ಬಂದು ನಮಗೆ ಇದು ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಬರುತ್ತೆ. ಸೊ ನಮ್ಮ ಒಂದು ಡೈನಾಮಿಕ್ ಸಿಸ್ಟಮ್ ನಾನು ತಗೊಂಡಿರುವಂತ ಪ್ಯಾಕೇಜ್ ಬಂದು NSE ಪ್ಯಾಕೇಜ್ ಇದು. ಸೊ ಇದರಲ್ಲಿ ನಮಗೆ NSE ನ ಅಷ್ಟು ಸ್ಟಾಕ್ಗಳ ಬಗ್ಗೆ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಸೊ ಗೋಲ್ಡ್ ಬಗ್ಗೆ ನಾವು ಈ ಒಂದು NSE ಪ್ಯಾಕೇಜ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ನೆಕ್ಸ್ಟ್ ಕಮೆಂಟ್ ಬಂದು ರುದ್ರೇಶ್ ಅನ್ನೋರು ಮೋತಿಲಾಲ್ ಓಸ್ವಾಲ್ ಫೈನಾನ್ಸ್ ಲಿಮಿಟೆಡ್ ಅಂತೇಳಿ ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಆ ಸ್ಟಾಕ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಯಾವ ರೀತಿ ಎಲ್ಲ ಟ್ರೆಂಡ್ಗಳು ನಮ್ಮ ಕ್ವಾರ್ಟರ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ವೀಕ್ಲಿ ಮತ್ತು ಡೈಲಿ 4 ಚಾರ್ಟಲ್ಲಿ ಯಾವ ರೀತಿ ಆ ಸ್ಟಾಕ್ ಟ್ರೆಂಡಿಂಗ್ ಇದೆ ಅಂತ ನಾವು ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಸೊ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದಕ್ಕೆ ನಾನು ಮೊದಲನೇದಾಗಿ ಕ್ವಾರ್ಟರ್ಲಿ ಚಾರ್ಟಿಂದ ನೋಡ್ತಾ ಬರೋಣ, ಕ್ವಾರ್ಟರ್ಲಿ ಏನಾಗಿದೆ ಅಂತ. ಸೊ ಇದಕ್ಕೆ ಎಲ್ಲ ಸ್ಟಡೀಸನ್ನು ಕೂಡ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಈ ಸ್ಟಾಕ್ಸಲ್ಲಿ ನಮಗೆ ಏನಾಗ್ತಾ ಇದೆ ಅಂತ ನಾವು ಕ್ಲಿಯರ್ ಆಗಿ ನೋಡಿದ್ರೆ ಈ 3 ಟ್ರೆಂಡ್ಗಳು ಕೂಡ ನಮಗೆ ನೋಡಿ, ಈ ಸ್ಪೀಡ್ ಟ್ರೆಂಡ್, ಮಿಡ್ ಟ್ರೆಂಡ್ ಮತ್ತು ಲಾಂಗ್ ಟ್ರೆಂಡ್ 3 ಟ್ರೆಂಡ್ಗಳು ಕೂಡ ನಮಗೆ ಪಾಸಿಟಿವ್ ಆಗಿ ಇದೆ. ಬಟ್ ಇಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿದೆ ಈ ಕ್ಯಾಂಡಲಲ್ಲಿ. ನೋಡಿ, ಒಂದು ಕ್ಯಾಂಡಲ್ ಬಂದು ನಮಗೆ 3 ಮಂತ್ಸ್ಗೆ ಒಂದು ಕ್ಯಾಂಡಲ್ ಆಗಿರುತ್ತೆ ಇದು. ಸೊ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ಲಲ್ಲಿದೆ, ಬಟ್ 3 ಟ್ರೆಂಡ್ಗಳು ಕೂಡ ಬೈಯಲ್ಲಿದೆ. ಇದು ನಮಗೆ ಕ್ವಾರ್ಟರ್ಲಿಯಲ್ಲಿ. ನೆಕ್ಸ್ಟ್ ನಾವು ನೋಡೋದು ಮಂತ್ಲಿಯಲ್ಲಿ ಏನಾಗಿದೆ ಅಂತ. ಸೊ ಇವಾಗ ಮಂತ್ಲಿ ಚಾರ್ಟ್ ಓಪನ್ ಆಗಿದೆ, ಇದಕ್ಕೂ ಕೂಡ ಎಲ್ಲ ಸ್ಟಡೀಸನ್ನು ಆ್ಯಡ್ ಮಾಡೋಣ. ನೋಡಿ, ಮಂತ್ಲಿ ಚಾರ್ಟಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ ನೋಡಿ ಮಂತ್ಲಿ ಚಾರ್ಟಲ್ಲಿ ನಮಗೆ ಈ ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟಿಂದ ಮಾರ್ಕೆಟ್ ಬಂದು ಸ್ವಲ್ಪ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು. ಬಟ್ ಟಾಪಲ್ಲೂ DMBTS ಬಂದು ಅಲ್ಲಿಂದ ರಿವರ್ಸಲ್ ಆಗಿ ನಮಗೆ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ. ಓಕೆ, ಇದು ನಮಗೆ ಮಂತ್ಲಿ ಚಾರ್ಟಲ್ಲಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ವೀಕ್ಲಿ ಚಾರ್ಟಲ್ಲಿ ಏನಾಗಿದೆ ಅಂತ. ಸೊ ಇದಕ್ಕೂ ಕೂಡ ಎಲ್ಲ ಸ್ಟಡೀಸ್ ಆ್ಯಡ್ ಮಾಡ್ತಾ ಇದ್ದೀನಿ. ವೀಕ್ಲಿಯಲ್ಲಿ ಏನಾಗಿದೆ ಅಂದರೆ, ಮಾರ್ಕೆಟ್ ಬಂದು ಎಲ್ಲ ಟ್ರೆಂಡು ಬೈ ಕೊಟ್ಟಿತ್ತು. ಬಟ್ ಬೈ ಕೊಟ್ಟಾಗ ಸ್ಟಾರ್ DMBTS ಬಂದು ಅಲ್ಲಿಂದ ರಿವರ್ಸಲ್ ಆಗಿ ಮಾರ್ಕೆಟ್ ಬಂದು ಈ ಸ್ಪೀಡ್ ಟ್ರೆಂಡ್ ಮತ್ತು ಮಿಡ್ ಟ್ರೆಂಡ್ ಎರಡೂ ಕೂಡ ನಮಗೆ ಸೆಲ್ ಕೊಟ್ಟಿದೆ. ಬಟ್ ಲಾಂಗ್ ಟ್ರೆಂಡಲ್ಲಿ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ. ನೋಡಿ, ಇದನ್ನ ಸೆಲ್ ಕೊಟ್ಟಿಲ್ಲ, ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಬ್ಲೂ ಲೈನು, ಇದು ನಮಗೆ ಸೆಲ್ ಕೊಟ್ಟಿಲ್ಲ ಇನ್ನು. ನೋಡಿ, ಇಲ್ಲಿ ಸ್ಪೀಡ್ ಟ್ರೆಂಡ್ ಮತ್ತು ಲಾಂಗ್ ಟ್ರೆಂಡ್ ಎರಡೂ ಕೂಡ ಸೆಲ್ ಕೊಟ್ಟಿದೆ. ಆದರೆ ಈ ಲಾಂಗ್ ಟ್ರೆಂಡ್ ಹತ್ರ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ ಇವಾಗ. ಇದು ವೀಕ್ಲಿಯಲ್ಲಿ. ನೆಕ್ಸ್ಟ್ ನಾವು ನೋಡೋದು ಡೈಲಿಯಲ್ಲಿ ಏನಾಗ್ತಾ ಇದೆ ಅಂತ. ಸೊ ಎಲ್ಲ ಸ್ಟಡೀಸ್ ಆ್ಯಡ್ ಮಾಡೋಣ. ಡೈಲಿಯಲ್ಲಿ ನಮಗೆ ಎಲ್ಲ ಟ್ರೆಂಡ್ಗಳು ಕೂಡ ನೋಡಿ ಈ ಜಾಗದಲ್ಲಿ ಸೆಲ್ ಕೊಟ್ಟಿದೆ. ಸೊ ಇಲ್ಲಿಂದ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ಗೆ ಹೋಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ಮತ್ತೆ ಇಲ್ಲಿ ಈ ಒಂದು ಎಡ್ಜ್ ಪಾಯಿಂಟ್ ಆಗಿ, ಸ್ಪೀಡ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಗಿ ಮತ್ತೆ ರಿವರ್ಸಲ್ ಆಗಿ ನಮಗೆ ಮಾರ್ಕೆಟ್ ಬಂದು ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಗಿದೆ. ಸೊ ಇವಾಗ 4 ಚಾರ್ಟನ್ನು ಹಾಕೊಂಡು ಕಂಪ್ಲೀಟ್ ಆಗಿ ನೋಡೋಣ ಏನಾಗಿದೆ ಈ ಒಂದು ಮೋತಿಲಾಲ್ ಸ್ಟಾಕ್ಸ್ ಅಲ್ಲಿ ಅಂತ. ಈ ಕ್ವಾರ್ಟರ್ಲಿಯಲ್ಲಿ ನಮಗೆ ಸ್ಪೀಡ್ ಟ್ರೆಂಡ್ ಆಗಿದೆ, ಕರೆಕ್ಟಾ? ಸ್ಪೀಡ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಗಿ ಅಲ್ಲಿಂದ ರಿವರ್ಸಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ರಿವರ್ಸಲ್ ಆಗುವಾಗ ನಮಗೆ ಸ್ಪೀಡ್ ಸಿಗ್ನಲ್ ಕೂಡ ಬೈ ಕೊಟ್ಟಿತ್ತು, ಬಟ್ ಮತ್ತೆ ನಮಗೆ ಅದೇ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ ಇಲ್ಲಿ. ನೆಕ್ಸ್ಟ್ ನೋಡಿ, ವೀಕ್ಲಿ ಚಾರ್ಟಲ್ಲಿ ನಮಗೆ ಈ ಒಂದು ವೀಕ್ಲಿಲಿ ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಹತ್ರ ಆಗಿದೆ. ಸೊ ಮತ್ತೆ ಇಲ್ಲಿ ಡೈಲಿಯಲ್ಲಿ ನೆಗೆಟಿವ್ ಕಾಣಿಸ್ತಾ ಇದೆ. ಸೊ ಇವಾಗ ನಮಗೆ ಏನು ಕ್ಲಿಯರ್ ಪಿಕ್ಚರ್ ಕಾಣಿಸ್ತಾ ಇದೆ ಅಂದರೆ, ಮಾರ್ಕೆಟ್ ಬಂದು ಕ್ವಾರ್ಟರ್ಲಿ ಚಾರ್ಟಿಂದ ಸ್ವಲ್ಪ ಅಪ್ಸೈಡ್ಗೆ ಹೋಗ್ಬೇಕಾದ್ರೆ ಪ್ರೆಸರ್ ಸ್ವಲ್ಪ ಕ್ವಾರ್ಟರ್ಲಿ ಚಾರ್ಟ್ದು ಸ್ಟ್ರಾಂಗ್ ಇರುತ್ತೆ. ಸೊ ಇನ್ ಕೇಸ್ ಮಾರ್ಕೆಟ್ ಇನ್ನೂ ಸ್ವಲ್ಪ ಫರ್ದರ್ ಏನಾದರೂ ಡೌನ್ ಬಂದರೆ ಈ ಒಂದು ಸ್ಟಾಕಲ್ಲಿ ಈ ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆದರೆ, ಸೊ ಇದು ನಮಗೆ ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ ಈ ಸ್ಟಾಕಲ್ಲಿ. ಯಾಕೆಂದರೆ ಆಲ್ರೆಡಿ ನಮಗೆ ಕ್ವಾರ್ಟರ್ಲಿಯಲ್ಲಿ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಗಿ ಮೇಲೆ ಹೋಗ್ತಾ ಇದೆ, ಮಂತ್ಲಿಯಲ್ಲೂ ಕೂಡ ನಮಗೆ ಈ ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆದಾಗ ಸೊ ಇನ್ನೂ ನಮ್ಗೆ ಇಲ್ಲೊಂದು ಸ್ವಲ್ಪ ಬೈಯಿಂಗ್ ಪ್ರೆಸರ್ ಜಾಸ್ತಿ ಆಗುತ್ತೆ. ಓಕೆ, ಅಥವಾ ಈಗ ವೀಕ್ಲಿ ಟ್ರೆಂಡು ಕೂಡ ಆಲ್ರೆಡಿ ಎಡ್ಜ್ ಪಾಯಿಂಟ್ ಆಗಿದೆ, ಇದು ಕೂಡ ಒಂದು ಒಳ್ಳೆ ಪ್ರೆಸರನ್ನು ಕೊಡುತ್ತೆ ಅಪ್ಸೈಡ್ಗೆ. ಬಟ್ ನಮಗೆ ಮೇಜರ್ ಪ್ರೆಸರ್ ಕೊಡೋದು ಈ ಮಂತ್ಲಿಯಲ್ಲಿ ಎಡ್ಜ್ ಪಾಯಿಂಟ್ ಆದರೆ. ಈ ಮಂತ್ಲಿಯಲ್ಲಿ ಈ ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಅವ್ರಿಗೆ ಮಾರ್ಕೆಟ್ ಏನಾದರೂ ಡೌನ್ ಬಂದರೆ ಈ ಒಂದು ಸ್ಟಾಕಲ್ಲಿ ಇದು ನಮಗೆ ಒಂದೊಳ್ಳೆ ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಯಾಕೆಂದರೆ ತುಂಬ ಸಲ ಮಾರ್ಕೆಟ್ ಡೌನ್ ಬಂದಾಗ ಈ ರೀತಿ ಎಡ್ಜ್ ಪಾಯಿಂಟ್ ಆದಾಗ, ಅದರಲ್ಲೂ ಕೂಡ ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆದಾಗ ಅಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಆಗಿ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ರೆಡಿ ವೀಕ್ಲಿಯಲ್ಲೂ ಕೂಡ ಅದೇ ಆಗಿದೆ. ಬಟ್ ಇಲ್ಲಿಂದ ಅಪ್ಸೈಡ್ ಹೋಗುವಂಥ ಚಾನ್ಸಸ್ ಕೂಡ ಇದೆ.
ಬಟ್ ಮಂತ್ಲಿಯಲ್ಲಿ ನಮಗೆ ಇದು ಕೂಡ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆದರೆ ಇನ್ನೂ ಬೆಟರ್ ಆಪರ್ಚುನಿಟಿ ಆಗಿರುತ್ತೆ ಬೈಯಿಂಗ್ ಸೈಡ್ಗೆ. ಬಟ್ ಡೈಲಿಯಲ್ಲಿ ನೋಡೋದಾದರೆ ಡೈಲಿಯಲ್ಲಿ ಸ್ವಲ್ಪ ವೀಕ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಬಟ್ ವೀಕ್ಲಿಯಲ್ಲಿ ನಮಗೆ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿಂದ ಮತ್ತೆ ರಿವರ್ಸಲ್ ಆದರೆ ಈ ಡೈಲಿಯಲ್ಲಿ ಯಾವ್ದಾದ್ರು ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟರೆ ಅಥವಾ ಈ ಲಾಂಗ್ ಟ್ರೆಂಡ್ ಮೇಲೂ ಕೂಡ ಕ್ಲೋಸ್ ಆಗಿ ಏನಾದರೂ ಬೈಯಿಂಗ್ ಕೊಟ್ಟಾಗ ಸೊ ಇಲ್ಲಿಂದ ಫರ್ದರ್ ನಾವು ಅಪ್ಸೈಡ್ಗೆ ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು. ಈಗ ಸದ್ಯಕ್ಕೆ ನಮಗೆ ಈ ಒಂದು ಸ್ಟಾಕಲ್ಲಿ ರಿವರ್ಸಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಆದರೆ ಇನ್ ಕೇಸ್ ಏನಾದರೂ ಫರ್ದರ್ ಡೌನ್ ಬಂದರೆ ಈ ಬಾಟಮಿಂದ ಈ ಎಡ್ಜ್ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಮಂತ್ಲಿ ಲಾಂಗ್ ಟ್ರೆಂಡ್ ಎಡ್ಜ್ ಪಾಯಿಂಟ್ ಆದಾಗ ಇನ್ನೂ ಒಂದು ಬೈಯಿಂಗ್ ಆ್ಯಕ್ಟಿವಿಟಿ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಆಲ್ರೆಡಿ ಕ್ವಾರ್ಟರ್ಲಿಯಲ್ಲೂ ಕೂಡ ಎಡ್ಜ್ ಪಾಯಿಂಟ್ ಆಗಿದೆ. ಸೊ ಕ್ವಾರ್ಟರ್ಲಿಯಲ್ಲಿ ಎಡ್ಜ್ ಪಾಯಿಂಟ್ ಆಗಿ ಮೇಲೆ ಹೋಗ್ತಾ ಇದೆ. ಸೊ ಫರ್ದರ್ ಏನಾದರೂ ಡೌನ್ ಬಂದು ಮಂತ್ಲಿಲೂ ಕೂಡ ಎಡ್ಜ್ ಪಾಯಿಂಟ್ ಆದರೆ ಸೊ ಇಲ್ಲಿಂದ ಮತ್ತೆ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಅಥವಾ ಈಗಲೇ ಏನಾದರೂ ಅಪ್ಸೈಡ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಆದರೆ ಇಲ್ಲಿ ಯಾವ್ದಾದ್ರು ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟರೆ ಡೈಲಿಯಲ್ಲಿ ಅಥವಾ ಈ ಲಾಂಗ್ ಟ್ರೆಂಡ್ ಮೇಲ್ಗಡೆ ಕ್ಲೋಸ್ ಆಗಿ ಬೈ ಕೊಟ್ಟರೆ ಸೊ ಅಲ್ಲೂ ಕೂಡ ನಾವು ಪಾಸಿಟಿವ್ ಮೂಮೆಂಟು ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅಂತ ಕನ್ಫರ್ಮೇಷನ್ನ ಮಾಡ್ಕೊಬೋದು. ಸೊ ಇದಿಷ್ಟು ಈ ಒಂದು ಸ್ಟಾಕ್ನ ಕಂಪ್ಲೀಟ್ ಅನಾಲಿಸಿಸ್ ಆಗಿದೆ. ಸೊ ಈ ಒಂದು ಸ್ಟಾಕ್ನ ಟ್ರೆಂಡ್ನ ಬಗ್ಗೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಯಾರು ಕಮೆಂಟ್ ಮಾಡಿದ್ರು ರುದ್ರೇಶ್ ಅನ್ನೋರು. ಸೊ ನಿಮಗೂ ಕೂಡ ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ಡೌಟ್ ಇದ್ದರೆ ಅಥವಾ ಯಾವ್ದಾದ್ರು ಸ್ಟಾಕ್ಗಳ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡ್ರೆ ಈ ವಿಡಿಯೋ ನೋಡುವಂಥವ್ರು ನೀವು ಕೂಡ ಯಾವ್ದಾದ್ರು ಸ್ಟಾಕ್ನ ಬಗ್ಗೆ ಕಮೆಂಟನ್ನು ಮಾಡಿ. ಸೊ ಆ ಸ್ಟಾಕ್ನ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.